ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀರು ದೋಸೆ ಮಾಡೋದು ತುಂಬ ಕಷ್ಟ. ತೆಳು ದೋಸೆ ಹಾಕಿದರೆ ತವಾಯಿಂದ ಏಳೋದೇ ಇಲ್ಲ, ಅಂಟಾಗಿ ಬರ್ತಾಯಿದೆ ಅನ್ನೋರಿಗೆ ಒಂದೊಳ್ಳೆ ಟಿಪ್ಸ್ ಹೇಳ್ತೀನಿ ನೋಡಿ. ಎಷ್ಟು ತೆಳು ದೋಸೆ ಹಾಕಿದ್ರೂ ಈಸಿಯಾಗಿ ಬರುತ್ತೆ. ನೀರು ದೋಸೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಮಾಡೋಕ್ಕೆ ಬೇಜಾರು ಪಡ್ತಾರೆ, ಯಾಕಂದರೆ ಚೆನ್ನಾಗಿ ಬರಲ್ಲ, ಹದ ಇರಲ್ಲ, ಹಿಟ್ಟು ಅಂಟಾಗಿಬಿಡುತ್ತೆ, ದೋಸೆ ತವಾಯಿಂದ ಏಳೋದೇ ಇಲ್ಲ ಅಂತ ಕಷ್ಟಪಡೋರಿಗೆ ಇದು ಒಳ್ಳೆ ಟಿಪ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತೆಳುವಾಗಿ ಬರುತ್ತೆ ಅಂದರೆ, ಈ ಟಿಪ್ಸಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಕಷ್ಟ ಅನ್ನೋರಿಗೆ. ಏನು ಮಾಡಬೇಕು ಅಂದರೆ, ನಾವು ನೀರು ದೋಸೆ ಮಾಡುವಾಗ ಆಲ್ಮೋಸ್ಟ್ ಎಲ್ಲರೂ ನೀರು ದೋಸೆ ಮಾಡುವಾಗ ಹಿಟ್ಟನ್ನ 2-3 ಅವರ್, ಅಕ್ಕಿನ 2-3 ಅವರ್ ಮೊದಲೇ ನೆನೆಸಿಟ್ಟು, ಆಮೇಲೆ ಎಷ್ಟು ಹದ ಬೇಕು ಅಷ್ಟು ಹದಕ್ಕೆ ತೆಳು ಮಾಡಿಕೊಂಡು ನಾವು ನೀರು ದೋಸೆ ಹಾಕ್ತೀವಿ. ಹಿಟ್ಟು ತೆಳುವಾದ ತಕ್ಷಣ ಕೆಲವೊಬ್ಬರಿಗೆ ಹೊಸಬ್ರಿಗೆ ದೋಸೆ ಚೆನ್ನಾಗಿ ಬರಲ್ಲ ಅಂತ ಕಷ್ಟಪಡ್ತೀರ, ಅದಕ್ಕೆ ನೀರು ದೋಸೆ ಮಾಡೋದೇ ಬಿಟ್ಬಿಡ್ತೀರ. ಅಂಥವರು ಈ ಥರ ಮಾಡಿ ನೋಡಿ, ಹಿಟ್ಟು ಚೆನ್ನಾಗಿ ಈ ಥರ ತಿರ್ಗಿಸ್ಕೊಳ್ಳಿ, ಯಾಕಂದರೆ ತಳದಲ್ಲಿ ಎಲ್ಲ ಹಿಟ್ಟು ಕೂತ್ಬಿಡುತ್ತೆ. ತೆಳು ಹಿಟ್ಟನ್ನು ನಾವು ಈ ಥರ ತವ ಮೇಲೆ ಹಾಕೋಕ್ಕಿಂತ ಮೊದಲು ಒಂದು ಟಿಪ್ಸ್ನ ಫಾಲೋ ಮಾಡಬೇಕು. ಆವಾಗ ಮಾತ್ರ ನೀರು ದೋಸೆ ಚೆನ್ನಾಗಿ ಈಸಿಯಾಗಿ ಎದ್ದು ಏಳ್ಸೋಕ್ಕಾಗುತ್ತೆ. ಅದು ಏನಂದರೆ, ತವಾಗೆ ಎಣ್ಣೆ ಹಚ್ತೀವಲ್ಲ, ಆವಾಗ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಅದರಿಂದ ಎಣ್ಣೆನ ಸವರಬೇಕು ಚೆನ್ನಾಗಿ. ಒಂದು 3 ನಿಮಿಷ ಚೆನ್ನಾಗಿ ಉಜ್ಜಬೇಕು ಬಂಡಿನ. ಆವಾಗ ಇದರಿಂದ ದೋಸೆ ಎಷ್ಟು ತೆಳುವಾಗಿ ಹಾಕಿದ್ರೂ ನೀಟಾಗಿ ನಮಗೆ ಬರುತ್ತೆ. ಎಷ್ಟು ತೆಳು ಹಿಟ್ಟಾದ್ರೂ ಅಂಟಲ್ಲ. ಈಸಿಯಾಗಿ ನಾವು ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀರು ದೋಸೆನ ಮಾಡ್ಬೋದು. ಈ ಟಿಪ್ಸು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ, ಇದು ನಿಮಗೆ ಯೂಸ್ಫುಲ್ ಆದರೆ ಒಂದು ಲೈಕ್ ಕೊಡಿ, ಯೂಸ್ಫುಲ್ ಆಗೇ ಆಗುತ್ತೆ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.